ಓಂ ಶಾಂತಿ. ಪ್ರೀತಿಯ ಶಿವಬಾಬಾ, ತಮಗೆ ಹೃದಯದಿಂದ ಧನ್ಯವಾದಗಳು. ನನ್ನ ಜೀವನವನ್ನು ಪರಿವರ್ತನೆ ಮಾಡಿದ್ದೀರಿ. ನನ್ನ ಶ್ವಾಸ, ಸಮಯ, ಸಂಕಲ್ಪ ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿದ್ದೀರಾ. ನನ್ನ ಜೀವನ ಧನ್ಯವಾಯಿತು ಬಾಬಾ. ಇಂತಹ ಮಧುರವಾದಂತಹ ಬಾಬಾರವರಿಗೆ ಧನ್ಯವಾದಗಳನ್ನು ತಿಳಿಸುವುದಕ್ಕೆ ಪರಮಧಾಮ ಮನೆಗೆ ಹೋಗೋಣ. ತನ್ನ ಮನಸ್ಸು ರೂಪಿ ಬುದ್ಧಿಯ ವಿಮಾನದಿಂದ ಹಾರಿ ಹೋಗೋಣ ಮಧುರವಾದಂತಹ ಮನೆಗೆ. ಮನಸ್ಸಿನಲ್ಲಿ ಇದೇ ಶುದ್ಧ ಭಾವವಿರಬೇಕು. ಇಂದು ಬಾಬಾರವರ ಹತ್ತಿರ ಹೃದಯದ ಎಲ್ಲ ಮಾತುಗಳನ್ನು ಶೇರ್ ಮಾಡಿಕೊಳ್ಳೋಣ. ಹಾರಿ ಹೋಗೋಣ ಬಾಬಾರವರ ಹತ್ತಿರ. ಈಗ ಬಾಬಾರವರನ್ನ ಸನ್ಮುಖದಲ್ಲಿ ನೋಡೋಣ. ಬಾಬಾರವರ ಒಳೆಯುವಂತಹ ದಿವ್ಯ ಸ್ವರೂಪವನ್ನು, ಯಾವುದೆಲ್ಲ ಮನಸ್ಸಿನ ಭಾವನೆ ಇದೆ ಅದನ್ನು ಬಾಬಾರವರ ಮುಂದೆ ಇಡೋಣ. ಬಹಳ ಪ್ರೀತಿಯಿಂದ ಹೇಳೋಣ, ನನ್ನ ಬಾಬಾ, ಮಧುರವಾದ ಬಾಬಾ, ಓ ಪ್ರೀತಿಯ ಬಾಬಾ, ಹೃದಯದ ಅಂತರಾಳದಿಂದ ತಮಗೆ ಲಕ್ಷ ಲಕ್ಷ ಧನ್ಯವಾದಗಳು, ಬಾರಂಬಾರ್ ಧನ್ಯವಾದಗಳು. ತಾವು ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡು ಇಷ್ಟೊಂದು ಖಜಾನೆಯನ್ನು ನೀಡಿ ಬೇಹದ್ದಿನ ಆತ್ಮೀಯ ಪ್ರೀತಿಯನ್ನು ನೀಡುತ್ತಾ ಅಪಾರವಾದಂತಹ ಶಕ್ತಿ ಗುಣಗಳನ್ನು ನೀಡುತ್ತಾ ನನ್ನ ಆತ್ಮನನ್ನು ಭರ್ಪೂರ್ ಮಾಡಿದ್ದೀರಾ. ಪ್ರತಿಯೊಂದು ಪ್ರಕಾರದಿಂದ ಸಂಪನ್ನ ಹಾಗೂ ಸ್ಮೃತಿ ಸ್ವರೂಪರನ್ನಾಗಿ ಮಾಡಿದ್ದೀರಿ. ಮಧುರವಾದ ಬಾಬಾ, ತಮ್ಮದು ಎಷ್ಟೇ ಗುಣಗಾನ ಮಾಡಿದ್ದರೂ, ಎಷ್ಟು ಮಹಿಮೆಯನ್ನು ಆಡಿದರೂ ಅದು ಸಾಲದು ಬಾಬಾ. ಎಷ್ಟು ಉಪಕಾರವನ್ನು ಮಾಡಿದ್ದೀರಾ ಬಾಬಾ ನನಗೆ. ಅನುಭೂತಿಯನ್ನು ಮಾಡಿ ಹೇಗೆ ಅವ್ಯಕ್ತ ಭಾಷೆಯಲ್ಲಿ ಬಾಬಾ ಏನನ್ನೋ ತಿಳಿಸುತ್ತಿದ್ದಾರೆ. ಬಾಬಾರವರ ಮನಸ್ಸಿನ ಭಾವನೆಯನ್ನು ಕೇಳುವುದಕ್ಕೆ ಸ್ವಲ್ಪ ಸಮಯ ಮನ್ಮನಾಭವವಾಗೋಣ. ಅನುಭೂತಿಯನ್ನು ಮಾಡಿ ಏನೋ ಬಾಬಾ ತಿಳಿಸುತ್ತಿದ್ದಾರೆ, ಮಕ್ಕಳೇ, ಸಫಲತೆ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ನಮಗೋಸ್ಕರ ಈ ಒಂದು ಸಫಲತೆ ಬಾಬಾರವರ ಆಸ್ತಿಯಾಗಿದೆ. ಯಾವುದು ತಂದೆಯದು ಸೋ ನಮ್ಮದಾಗಿದೆ. ಇಂದು ಬಾಬಾ ತನ್ನದೆಲ್ಲವನ್ನ ನಾವು ಮಕ್ಕಳಿಗೆ ಕೊಡುತ್ತಾ ವಾನಪ್ರಸ್ಥಿಯಾಗುವುದಕ್ಕೆ ಇಷ್ಟಪಡುತ್ತಾರೆ. ನಾವು ಮಕ್ಕಳ ಪ್ರತಿ ತನ್ನ ಸರ್ವಸ್ವವನ್ನ ನೀಡುವುದಕ್ಕೆ ಇಂದು ಬಾಬಾರವರು ತಯಾರಾಗಿದ್ದಾರೆ. ಏ ಪ್ರಿಯ ಆತ್ಮಗಳೇ, ಇಂತಹ ಒಂದು ಚಾನ್ಸ್ ಮತ್ತೆ ಸಿಗುವುದಿಲ್ಲ. ಏನೆಲ್ಲ ತಂದೆಯಿಂದ ತೆಗೆದುಕೊಳ್ಳಬೇಕು, ಎಷ್ಟು ತೆಗೆದುಕೊಳ್ಳಬೇಕು, ಇಂದು ತೆಗೆದುಕೊಂಡು ಬಿಡಿ. ಭೋಲಾನಾಥ ತಂದೆಯ ಎಲ್ಲ ಭಂಡಾರಗಳು ಇಂದು ತೆರೆದಿದೆ. ನೆನಪನ್ನ ಮಾಡೋಣ. ಬಾಬಾರವರದು ಏನೆಲ್ಲ ಖಜಾನೆಗಳಿದೆ, ಜ್ಞಾನ, ಗುಣ, ಶಕ್ತಿಗಳು, ಸುಖ,
ಶಾಂತಿ, ಆನಂದ, ಪ್ರೇಮ, ಮುಕ್ತಿ, ಜೀವನ್ಮುಕ್ತಿ ಎಷ್ಟೊಂದು ಖಜಾನೆಗಳ ಭಂಡಾರವಾಗಿದ್ದಾರೆ ಬಾಬಾರವರು. ಫೀಲ್ ಮಾಡಿ, ಈ ಎಲ್ಲ ಖಜಾನೆಗಳ ಮೇಲೆ ನನ್ನ ಅಧಿಕಾರವಿದೆ. ಸೆಕೆಂಡಿಗೋಸ್ಕರ ಈ ಖಜಾನೆಗಳು ಹಾಗೂ ಪ್ರಾಪ್ತಿಗಳಿಗೆ ಸ್ವಯಂವನ್ನು ಭರ್ಪೂರ್ ಆಗುವ ಅನುಭವ ಮಾಡಿ.
ಈಗ ತಂದೆಯ ಸಮಾನ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ವಾಪಸ್ ಸ್ಥೂಲ ವತನದ ಎಡೆಗೆ ಹೋಗೋಣ. ನೆನಪನ್ನ ಮಾಡಿ ಆ ಒಂದು ಈಶ್ವರೀಯ ಮಹಾವಾಕ್ಯವನ್ನು, ಯಾವುದನ್ನ ಬಾಬಾರವರು ತಿಳಿಸಿದ್ದಾರೆ. ಎಷ್ಟು ಖಜಾನೆಯನ್ನ ಹಂಚುತ್ತೇವೆ ಅಷ್ಟೇ ಅದು ವೃದ್ಧಿಯಾಗುತ್ತದೆ. ಎಷ್ಟು ಸಫಲ ಮಾಡುತ್ತೇವೆ ಅಷ್ಟೇ ಸಫಲತಾ ಮೂರ್ತಿಗಳಾಗುತ್ತೇವೆ. ಬಾಬಾರವರು ನನ್ನನ್ನು ವಿಶ್ವ ಕಲ್ಯಾಣಕಾರಿಯ ಜವಾಬ್ದಾರಿಯನ್ನು ನೀಡಿದ್ದಾರೆ. ಬನ್ನಿ, ಗ್ಲೋಬಿನ ಮೇಲೆ ಕುಳಿತುಕೊಂಡು ಪೂರ್ಣ ಸಂಸಾರದ ಆತ್ಮಗಳಿಗೆ ಈ ಎಲ್ಲ ಖಜಾನೆಗಳಿಂದ ಭರ್ಪೂರ್ ಮಾಡೋಣ. ಮತ್ತೆ ಮತ್ತೆ ವಿಚಾರ ಮಾಡಿ, ಎಷ್ಟು ಕೊಡುತ್ತೇವೆ ಅಷ್ಟೇ ವೃದ್ಧಿಯಾಗುತ್ತದೆ. ತಮ್ಮ ಸ್ವಮಾನವನ್ನ ಸ್ಮೃತಿಯಲ್ಲಿ ತನ್ನಿ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ, ವಿಶ್ವದ ಆಧಾರ ಮೂರ್ತಿ ಆತ್ಮನಾಗಿದ್ದೇನೆ, ನಾನು ಉದ್ಧಾರ ಮೂರ್ತಿ ಆತ್ಮನಾಗಿದ್ದೇನೆ. ಬಾಬಾರವರಿಂದ ಸಿಕ್ಕಿರುವ ಎಲ್ಲ ಖಜಾನೆಗಳನ್ನು ನಾನು ಎಲ್ಲರಿಗೆ ಹಂಚಬೇಕಾಗಿದೆ. ನಾನು ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ, ಎಲ್ಲರನ್ನು ಭರ್ಪೂರ್ ಮಾಡಬೇಕಾಗಿದೆ. ಸ್ವಲ್ಪ ಸೆಕೆಂಡಿಗೋಸ್ಕರ ಇಂತಹ ಅನುಭವ ಮಾಡಿ. ನಮ್ಮ ಮೇಲೆ ಸರ್ವ ಖಜಾನೆಗಳ ಮಳೆ ಸುರಿಯುತ್ತಿದೆ. ನನ್ನ ಆತ್ಮನಿಂದ ಕಿರಣಗಳು ಹೊರಹೊಮ್ಮಿ ಇಡೀ ಸಂಸಾರದಲ್ಲಿರುವಂಥ ಎಲ್ಲ ಆತ್ಮಗಳಿಗೆ ಬಾಬಾರವರ ಶಕ್ತಿಗಳು ಹಾಗೂ ಖಜಾನೆಗಳನ್ನು ತಲುಪಿಸುತ್ತಿದ್ದೇನೆ. ಇಡೀ ವಿಶ್ವದ ಆತ್ಮಗಳು ಭರ್ಪೂರ್ ಆಗುತ್ತಿದ್ದಾರೆ. ಎಲ್ಲರ ಶುದ್ಧ ಮನೋಕಾಮನೆಗಳು ಪೂರ್ಣವಾಗಿದೆ. ಇಂದು ನಾವೆಲ್ಲರೂ ಸೇರಿ ಬಹಳ ಶ್ರೇಷ್ಠವಾದ ಸ್ವಮಾನದ ಅಭ್ಯಾಸ ಮಾಡೋಣ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನ್ ಅರ್ಥಾತ್ ತನ್ನ ಮನಸ್ಸು ಬುದ್ಧಿಯನ್ನು ಯಾವಾಗ ಬೇಕೋ, ಎಲ್ಲಿಗೆ ಬೇಕೋ ಅಲ್ಲಿ ಏಕಾಗ್ರ ಮಾಡಿಕೊಳ್ಳಬಹುದು. ಮಾಸ್ಟರ್ ಸರ್ವಶಕ್ತಿವಾನ್ ಎಂದು ಯಾವುದೇ ಪರಿಸ್ಥಿತಿಯಲ್ಲಿ ಒತ್ತಡದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಯಾವ ಸಂಸ್ಕಾರವನ್ನ ಪರಿವರ್ತನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಮಾಡಿಕೊಳ್ಳಬಹುದು. ಈ ಒಂದು ಶ್ರೇಷ್ಠ ಸ್ಥಿತಿಗೋಸ್ಕರ
ಮೊದಲ ಅಭ್ಯಾಸ ಮಾಡಿ. ನಾನು ಆತ್ಮ ರಾಜನಾಗಿದ್ದೇನೆ. ನಾನು ಆತ್ಮ ತನ್ನ ಮನಸ್ಸಿನ ರಾಜನಾಗಿದ್ದೇನೆ. ಕರ್ಮೇಂದ್ರಿಯಗಳ ಮಾಲೀಕನಾಗಿದ್ದೇನೆ. ಈ ಒಂದು ಸಂಕಲ್ಪವನ್ನು ಅನೇಕ ಬಾರಿ ಮನಸ್ಸಿನಲ್ಲಿ ತನ್ನಿ. ತನ್ನನ್ನು ತಾನು ಮಸ್ತಕದ ಸಿಂಹಾಸನದಲ್ಲಿ ರಾಜನ ಸೀಟಿನಲ್ಲಿ ಕುಳಿತುಕೊಂಡಿರುವುದನ್ನು ನೋಡಿ ನಾನಾತ್ಮ ರಾಜ, ಈ ಮನಸ್ಸಿಗೆ ಯಾವ ಆದೇಶವನ್ನ ನೀಡುತ್ತೇನೆ, ನನ್ನ ಮಾತನ್ನ ಅವಶ್ಯವಾಗಿ ಕೇಳುತ್ತದೆ. ನಾನಾತ್ಮ ರಾಜ ಬುದ್ಧಿರೂಪಿ ನೇತ್ರವನ್ನು ಎಲ್ಲಿ ಏಕಾಗ್ರ ಮಾಡುವುದಕ್ಕೆ ಹೇಳುತ್ತೇನೆ ಅಲ್ಲೇ ಸ್ಥಿತವಾಗುತ್ತದೆ. ತನ್ನ ಮನಸ್ಸು ಬುದ್ಧಿಯನ್ನು ಆದೇಶವನ್ನು ನೀಡಿ ತನ್ನ ನಿರಾಕಾರಿ ಸ್ವರೂಪದಲ್ಲಿ 5 ಸೆಕೆಂಡಿನವರೆಗೆ ಏಕಾಗ್ರವಾಗೋಣ. ಮಸ್ತಕದಲ್ಲಿ ತನ್ನ ಅತ್ಯಂತ ತೇಜಸ್ವಿ ರೂಪವನ್ನು ನೋಡಿ ಸ್ವಲ್ಪ ಸೆಕೆಂಡಿನವರೆಗೆ ಏಕಾಗ್ರವಾಗಿ ಇದು ನನ್ನ ಅತೀ ಸುಂದರ, ಅತೀ ನ್ಯಾರ, ದಿವ್ಯ ಸ್ವರೂಪವಾಗಿದೆ. ಸ್ವಲ್ಪ ಸೆಕೆಂಡಿನವರೆಗೆ ಈ ಗುಡ್ ಫೀಲಿಂಗ್ನಲ್ಲಿ ಇರಿ. ನಾನಾತ್ಮ ರಾಜ ಮನಸ್ಸು ಬುದ್ಧಿ ಸಂಸ್ಕಾರಗಳ ಮಾಲೀಕನಾಗಿದ್ದೇನೆ.
ಈಗ ಮನಸ್ಸು ಬುದ್ಧಿಗೆ ಆದೇಶವನ್ನ ನೀಡಿ ಪರಮಧಾಮದಲ್ಲಿ ನಿರಾಕಾರಿ ಪ್ರಪಂಚದಲ್ಲಿ ಜ್ಯೋತಿರ್ಬಿಂದು ಆತ್ಮಗಳ ದೇಶದಲ್ಲಿ ಸರ್ವಶಕ್ತಿವಂತ ತಂದೆಯ ಮೇಲೆ ಏಕಾಗ್ರವಾಗೋಣ. ಯಾರಲ್ಲಿ ಸಮಸ್ತ ಶಕ್ತಿಗಳಿದೆ ಪ್ರಕಾಶವಿದೆ, ಲೈಟ್ ಇದೆ, ಈ ಮಹಾಜ್ಯೋತಿಯನ್ನು ಮೂರನೆಯ ನೇತ್ರದಿಂದ ನೋಡಿ ಅನಂತ ಕಿರಣಗಳ ಬಾಬಾ ಯಾರ ಒಂದು ಪವಿತ್ರ ಪ್ರಕಾಶ, ಶಕ್ತಿಶಾಲಿ ಪ್ರಕಾಶ ಫೌಂಟೇನಿನ ತರಹ ನನ್ನಲ್ಲಿ ಸಮಾವೇಶವಾಗುತ್ತಿದೆ. ಸರ್ವಶಕ್ತಿವಂತ ನನ್ನ ತಂದೆಯಾಗಿದ್ದಾರೆ. ನನ್ನ ಶಿಕ್ಷಕರಾಗಿದ್ದಾರೆ. ನನ್ನ ಸದ್ಗುರುವಾಗಿದ್ದಾರೆ. ಏನೆಲ್ಲ ಇದೆ ಎಲ್ಲವೂ ಸಹ ಅದೇ ಆಗಿದೆ. ನಾನು ಸರ್ವಶಕ್ತಿವಂತನ ಅನಂತ ಕಿರಣಗಳ ಕೆಳಗಡೆ ಶಕ್ತಿಶಾಲಿ ಏನೆಲ್ಲ ಶಕ್ತಿಗಳು ಸರ್ವಶಕ್ತಿವಂತನಲ್ಲಿದೆ ಅದೇ ಶಕ್ತಿಗಳು ನನಗೆ ಸರ್ವಶಕ್ತಿವಂತ ತಂದೆ ನೀಡಿದ್ದಾರೆ. ಯಾವುದರಿಂದ ನನ್ನ ಮನಸ್ಸು ಸ್ಥಿತಪ್ರಜ್ಞನಾಗಿದೆ, ಸ್ಟೇಬಲ್ ಆಗಿದೆ, ಡಿಸ್ಟರ್ಬೆನ್ಸಿಂದ ಮುಕ್ತನಾಗಿದ್ದೇನೆ. ಈಗ ನಾನು
ಯಾವುದೇ ಪರಿಸ್ಥಿತಿ, ಯಾವುದೇ ವ್ಯಕ್ತಿ ಒತ್ತಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾ ಒತ್ತಡದಲ್ಲಿ ಬರಬಾರದು ಮತ್ತು ಆಗಬಾರದು. ಭಗವಾನುವಾಚ, ಯಾವ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನ ನಶೆಯಲ್ಲಿ ಇರುತ್ತಾರೆ, ಅವರು ಎಂದೂ ಒತ್ತಡದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಮತ್ತೆ ಬುದ್ಧಿಯ ಅಭ್ಯಾಸದಿಂದ ತನ್ನ ಮನಸ್ಸು ಬುದ್ಧಿಯನ್ನು ಶ್ರೇಷ್ಠ ಅಭ್ಯಾಸದಲ್ಲಿ ಬ್ಯುಸಿ ಇಡಬೇಕಾಗಿದೆ. ಭಿನ್ನ ಭಿನ್ನವಾದ ಅಭ್ಯಾಸ ಮನಸ್ಸು ಬುದ್ಧಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ, ವ್ಯರ್ಥದಿಂದ ಮುಕ್ತನನ್ನಾಗಿ ಇಡುತ್ತದೆ. ಪುನಃ ನೆನಪನ್ನ ಮಾಡೋಣ. ನಾನಾತ್ಮ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ಮನಸ್ಸಿನ ಮಾಲೀಕನಾಗಿದ್ದೇನೆ. ಈ ನನ್ನ ಮನಸ್ಸು ನನ್ನ ಮಿತ್ರನಾಗಿದ್ದಾನೆ, ನನ್ನ ಸಹಯೋಗಿಯಾಗಿದ್ದಾರೆ. ನನ್ನ ಪ್ರತಿಯೊಂದು ಮಾತನ್ನು ಕೇಳುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಆಜ್ಞೆಯ ಪಾಲನೆಯನ್ನು ಮಾಡುತ್ತಾರೆ. ಬಹಳ ಅಂತರಾಳದಿಂದ ಈ ವಿಚಾರವನ್ನು ಒಳಗಡೆ ತೆಗೆದುಕೊಂಡು ಹೋಗಿ, ನಾನು ಆತ್ಮ ಮನಸ್ಸಿನ ಮಾಲೀಕನಾಗಿದ್ದೇನೆ, ಈ ಮನಸ್ಸೇ ನನ್ನ ಆಜ್ಞಾಕಾರಿ ಮಿತ್ರನಾಗಿದ್ದಾರೆ. ನಾನು ಇವರಿಗೆ ಏನು ಹೇಳಲಿ, ಯಾವಾಗ ಹೇಳಲಿ, ನನ್ನ ಪ್ರತಿಯೊಂದು ಮಾತನ್ನು ಕೇಳುತ್ತಾರೆ, ಪ್ರತಿ ಮಾತನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರತಿ ಮಾತನ್ನಾಡುವುದಕ್ಕೆ ತಯಾರಾಗಿರುತ್ತಾರೆ. ಏ ಮನಸ್ಸೇ, ಈಗ ತನ್ನ ಮನಸ್ಸಿನಿಂದ ಶಕ್ತಿಗಳ ಪ್ರವಾಹ 4 ಕಡೆ ಹರಡಿಸಬೇಕಾಗಿದೆ.
ತನ್ನ ಭೃಕುಟಿಯ ಸಿಂಹಾಸನದಿಂದ ದಿವ್ಯ ಪ್ರಕಾಶ ಹರಡುತ್ತಿರುವುದನ್ನು ನೋಡಿ ನನ್ನ ನಾಲ್ಕಾರು ಕಡೆ ಪ್ರಕಾಶ ಅಂದರೆ ಪ್ರಕಾಶವಿದೆ, ಲೈಟ್ ಅಂದರೆ ಲೈಟ್ ಇದೆ. ಈ ಮನಸ್ಸೇ ಈಗ ವಿಶ್ವ ಪರಿವಾರಕ್ಕೋಸ್ಕರ ಶ್ರೇಷ್ಠ ಸಂಕಲ್ಪವನ್ನ ಮಾಡು. ಎಲ್ಲರ ಕಲ್ಯಾಣವನ್ನ ಮಾಡಬೇಕು. ಎಲ್ಲರ ಜೀವನದಲ್ಲಿ ಖುಷಿ ಇರಬೇಕಾಗಿದೆ. ಎಲ್ಲರೂ ಬಾಬಾರವರ ಛತ್ರ ಛಾಯೆಯಲ್ಲಿ ಸದಾ ಸುಖಿಯಾಗಿರಬೇಕಾಗಿದೆ. ಶುಭ ಸಂಕಲ್ಪಗಳ ಪ್ರವಾಹದಲ್ಲಿ ಕೊಡುವಂತಹ ಸುಖದ ಅನುಭವ ಮಾಡಿ ಬಾಬಾರವರಿಂದ ಶಕ್ತಿಗಳನ್ನು ತೆಗೆದುಕೊಳ್ಳುತ್ತಾ ಹೋಗೋಣ. बार बार अपने को याद दिलाएं ಮತ್ತೆ ಮತ್ತೆ ತನಗೆ और ತಾನು सीट पर ನೆನಪು विराजित ಮಾಡಿ रहे। ಹಾಗೂ ಸೆಟ್ನಲ್ಲಿ ಸೆಟ್ ಆಗಿ मास्टर ನಾನಾತ್ಮ सर्वशक्तिवान, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. मैं आत्मा राजा हूँ। ನಾನು ಆತ್ಮ ರಾಜನಾಗಿದ್ದೇನೆ. महसूस करें ಅನುಭೂತಿಯನ್ನು ಮಾಡಿ बाबा के सानिध्य में ಬಾಬಾರವರ ಸಾನ್ನಿಧ್ಯದಲ್ಲಿ मैं आत्मा भी ನನ್ನ ಆತ್ಮನೂ ಸಹ शक्तिशाली बन गई। ಶಕ್ತಿಶಾಲಿಯಾಗುತ್ತಿದ್ದೇನೆ. बाबा के सानिध्य में ಬಾಬಾರವರ ಸಾನ್ನಿಧ್ಯದಲ್ಲಿ मैं आत्मा भी ನನ್ನ ಆತ್ಮನೂ ಸಹ शक्ति संपन्न बन गई। ಶಕ್ತಿ ಸಂಪನ್ನನಾಗಿದ್ದೇನೆ. अब मेरा मन शांत है, ಈಗ ನನ್ನ ಮನಸ್ಸು ಶಾಂತವಾಗಿದೆ, स्टेबल है। ಸ್ಟೇಬಲ್ ಆಗಿದೆ. अब मुझे किसी भी परिस्थिति में ಈಗ ಯಾವುದೇ अपनी ಪರಿಸ್ಥಿತಿಯಲ್ಲಿ शान में रहना है, ತನ್ನ ನಶೆಯಲ್ಲಿ कभी ಇರಬೇಕಾಗಿದೆ. परेशान नहीं होना। ಎಂದು ಒತ್ತಡದಲ್ಲಿ ಬರಬಾರದು. कोई परेशान आत्मा भी मिले ಯಾರೇ ಒತ್ತಡದ ಆತ್ಮಗಳು उसको भी ಸಿಕ್ಕಿದರೂ ಅವರನ್ನು बाबा से शक्तियां लेकर ಬಾಬಾರವರಿಂದ ಶಕ್ತಿಗಳನ್ನ ತೆಗೆದುಕೊಂಡು शक्तियों का सहयोग दे, ಶಕ್ತಿಗಳ ಸಹಯೋಗವನ್ನ ನೀಡಿ उनके चित्त को भी शांत कर ಅವರ ಚಿತ್ತವನ್ನು ಶಾಂತವನ್ನಾಗಿ ಮಾಡಬೇಕು. शांत वही कर सकता है
ಶಾಂತ ಯಾರು ಮಾಡಬಹುದೆಂದರೆ ಯಾರು ಸ್ವಯಂ ಶಾಂತರಾಗಿರುತ್ತಾರೆ, ಡಿಸ್ಟರ್ಬೆನ್ಸಿಂದ ಮುಕ್ತರಾಗಿರುತ್ತಾರೆ. ಪುನಃ ಸರ್ವಶಕ್ತಿವಂತನ ಜೊತೆಯಲ್ಲಿ ಏಕಾಗ್ರವಾಗೋಣ. ಮನಸ್ಸಿನಿಂದ ಮನಸ್ಸು ಬಾಬಾರವರಿಂದ ಪ್ರತಿಜ್ಞೆ ಮಾಡೋಣ. ಬಾಬಾ, ನೀವು ನನ್ನ ಜೊತೆಯಲ್ಲಿದ್ದೀರಾ. ನಾನು ಎಂದೂ ಒತ್ತಡದಲ್ಲಿ ಬರುವುದಿಲ್ಲ. ತಾವು ನನ್ನ ಜೊತೆಯಲ್ಲಿದ್ದೀರಾ. ನಾನು ಸದಾ ಶಕ್ತಿಶಾಲಿಯಾಗಿರುತ್ತೇನೆ. ವಿಪರೀತ ಪರಿಸ್ಥಿತಿಯಲ್ಲೂ ಸಹ ತನ್ನ ಮಾನಸಿಕ ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳುವುದಿಲ್ಲ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ತನ್ನ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಸ್ವಯಂ ಅನ್ನು ಭ್ರುಕುಟಿಯ ಮಧ್ಯದಲ್ಲಿ ಭಾಗ್ಯವಂತ ಆತ್ಮನ ರೂಪದಲ್ಲಿ ನೋಡಿ. ನಾನು ಬಹಳ ಭಾಗ್ಯವಂತ ಆತ್ಮನಾಗಿದ್ದೇನೆ. ಭಗವಂತ ಸ್ವಯಂ ನನ್ನನ್ನು ಪ್ರೀತಿ ಮಾಡುತ್ತಾರೆ. ಭ್ರುಕುಟಿಯ ಕುಟೀರದಲ್ಲಿ ತನ್ನ ಭಾಗ್ಯದ ನಕ್ಷತ್ರವನ್ನು ಹೊಳೆಯುತ್ತಿರುವುದನ್ನು ನೋಡಿ. ಮೂರು ಸೆಕೆಂಡಿನವರೆಗೆ ಈ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಾ ಹೋಗೋಣ. ನಾನು ಭಾಗ್ಯವಂತ ಆತ್ಮನಾಗಿದ್ದೇನೆ. ಪದಮಾಪದಂ ಭಾಗ್ಯವಂತ ಆತ್ಮನಾಗಿದ್ದೇನೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ನನ್ನ ಬಾಬಾ ನನ್ನನ್ನು ಬಹಳ ಪ್ರೀತಿ ಮಾಡುತ್ತಾರೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ನನ್ನ ಬಾಬಾ ನನ್ನನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಇಂದು ನಾನಾತ್ಮನಿಗೆ ಬಾಬಾರವರನ್ನ ಮಿಲನ ಮಾಡುವ ವಿಶೇಷವಾದ ಸಮಯ ಸಿಕ್ಕಿದೆ.
ದೇಹದ ಪ್ರಪಂಚದಿಂದ ಬಂಧನಗಳಿಂದ ಮುಕ್ತ, ನಾನು ಶ್ರೇಷ್ಠ ಭಾಗ್ಯವಂತ ಆತ್ಮನಾಗಿದ್ದೇನೆ. ಬಾಬಾರವರಿಂದ ಮಿಲನ ಮಾಡುವುದಕ್ಕೆ ತನ್ನ ನಿಜವಾದ ಧಾಮ ಪರಮಧಾಮದಲ್ಲಿ ಹೋಗುತ್ತಿದ್ದೇನೆ. ಈ ಶಬ್ದದ ಪ್ರಪಂಚದಿಂದ ದೂರ, ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತನೂ ದೂರ, ಸೂಕ್ಷ್ಮ ಲೋಕದಿಂದನೂ ದೂರ, ಪರಮಧಾಮದಲ್ಲಿ ತನ್ನ ತಂದೆಯ ಜೊತೆಯಲ್ಲಿ ಮಂಗಳ ಮಿಲನ ಮಾಡುವುದಕ್ಕೆ ಹೋಗುತ್ತಿದ್ದೇನೆ. ಪರಮಧಾಮದಲ್ಲಿ ಪ್ರಕಾಶಮಯ ಪ್ರಪಂಚದಲ್ಲಿ ಸರ್ವಶಕ್ತಿವಂತನನ್ನು, ಪ್ರೀತಿಯ ಸಾಗರನನ್ನು ಹೊಳೆಯುತ್ತಿರುವುದನ್ನು ನೋಡಿ ಈ ಪ್ರಕಾಶಮಯ ಪ್ರಪಂಚದಲ್ಲಿ ಬಹಳ ನಕ್ಷತ್ರಗಳು ಹೊಳೆಯುತ್ತಿದೆ. ಆದರೆ ನಾನು ಭಾಗ್ಯವಂತ ನಕ್ಷತ್ರ. ಬಾಬಾರವರ ಹತ್ತಿರ ಅತೀ ಸಮೀಪನಾಗಿದ್ದೇನೆ. ಇಂದು ಹೃದಯ ತುಂಬಿಕೊಂಡು ಬಾಬಾರವರನ್ನು ನೋಡಿ ಬುದ್ಧಿಯ ನೇತ್ರದಿಂದ ಅವರ ಸೌಂದರ್ಯವನ್ನ ನೋಡುತ್ತಾ ಹೋಗೋಣ. ಎಷ್ಟು ಮಧುರರಾಗಿದ್ದಾರೆ ಅವರು, ಎಷ್ಟು ಪ್ರಿಯರಾಗಿದ್ದಾರೆ ಅವರು. ಅವರಂತಹ ಮಧುರ, ಅವರಂತಹ ಪ್ರಿಯ, ಅವರಂತಹ ಸುಂದರ ಮತ್ತಿನ್ಯಾರೂ ಇಲ್ಲ. ಅವರೇ ಸತ್ಯಂ ಶಿವಂ ಸುಂದರಂ ಆಗಿದ್ದಾರೆ. ಅವರೇ ಆಗಿದ್ದಾರೆ, ಪ್ರೀತಿಯ ಸಾಗರರಾಗಿದ್ದಾರೆ. ಅವರೇ ಸುಖದ ಸಾಗರ ಆಗಿದ್ದಾರೆ. ಆನಂದದ ಸಾಗರವಾಗಿದ್ದಾರೆ. ಇಂದು ನಾನಾತ್ಮ ಬಾಬಾರವರ ಅತಿ ಸಮೀಪದಲ್ಲಿದ್ದೇನೆ.
ಬಾಬಾರವರನ್ನು ನೋಡುತ್ತಾ ನನ್ನ ರೋಮ ರೋಮ ಪುಲಕಿತವಾಗುತ್ತಿದೆ. ಆನಂದಿತವಾಗುತ್ತಿದೆ. ಹೃದಯದಲ್ಲಿ ಕೈಯನ್ನು ಇಟ್ಟುಕೊಂಡು ಕೇಳಬೇಕು, ಯಾರು ನನಗೆ ಸಿಕ್ಕಿದ್ದಾರೆ? ಯೋಚನೆ ಮಾಡಿ, ಯಾರಿಗೋಸ್ಕರ ವ್ರತವನ್ನು ಮಾಡುತ್ತಿದ್ದೆವು, ಜಪವನ್ನು ಮಾಡುತ್ತಿದ್ದೆವು, ಕರೆಯುತ್ತಿದ್ದೆವು. ಇಂದು ನನ್ನ ಕಣ್ಮುಂದೆ ಇದ್ದಾರೆ ಅವರು. ಯಾರಿಗೋಸ್ಕರ? ಅನೇಕ ಸ್ಥಾನಗಳಲ್ಲಿ ಪೂಜೆಯನ್ನ ಮಾಡಿದೆವು. ಯಾರನ್ನು ಜನ್ಮ ಜನ್ಮ ಕರೆಯುತ್ತಿದ್ದೆವು. ಇಂದು ಆ ಪ್ರೀತಿಯ ಸಾಗರ ನನ್ನ ಸನ್ಮುಖದಲ್ಲಿದ್ದಾರೆ. 5 ಸೆಕೆಂಡಿನವರೆಗೆ ಸತ್ಯಂ ಶಿವಂ ಸುಂದರಂ ಅವರನ್ನು ನೋಡುತ್ತಾ ಹೋಗಿ. ನನ್ನವರಾಗಿದ್ದಾರೆ ಅವರು. ನನ್ನನ್ನು ಬಹಳ ಪ್ರೀತಿ ಮಾಡುತ್ತಾರೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ಅವರು ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಸರ್ವಶಕ್ತಿವಂತ ನನ್ನವರಾಗಿದ್ದಾರೆ. ನನಗೋಸ್ಕರ ಬಂದಿದ್ದಾರೆ. ಅನುಭೂತಿಯನ್ನು ಮಾಡಿ ತನ್ನ ಹೃದಯದ ಮೂಲೆ ಮೂಲೆಯಲ್ಲಿ ಶಬ್ದ ಹೊರಹೊಮ್ಮುತ್ತಿದೆ, ನನ್ನ ಬಾಬಾ. ಮಧುರವಾದ ಬಾಬಾ, ಪ್ರಿಯವಾದ ಬಾಬಾ, ಹೃದಯದ ಆಶ್ರಯ ಬಾಬಾ, ಧನ್ಯವಾದಗಳು ಬಾಬಾ. ನನ್ನ ಬಾಬಾ, ಮಧುರ ಬಾಬಾ, ಪ್ರಿಯವಾದ ಬಾಬಾ. ಈ ಶಬ್ದವನ್ನ ಮತ್ತೆ ಕೇಳಿ. ಏಕ್ದಮ್ ಶಾಂತಿಯಲ್ಲಿ ತನ್ನ ಹೃದಯದ ಬಡಿತದಲ್ಲಿ ಈ ಶಬ್ದ ಬರುತ್ತಿರುವ ಅನುಭವ ಮಾಡಿ. ನನ್ನ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ, ಒಂದು ನಿಮಿಷದವರೆಗೆ ತನ್ನ ಮನಸ್ಸನ್ನು ಬಾಬಾರವರ ಪ್ರತಿ ಏಕಾಗ್ರ ಮಾಡುತ್ತಾ
ತನ್ನ ಹೃದಯದ ಈ ಶಬ್ದವನ್ನ ಕೇಳಿ ಮತ್ತೆ ಮತ್ತೆ ಇದೇ ಮಾತುಗಳನ್ನ ಕೇಳಿ, ನನ್ನ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ, ಹೃದಯದ ಆಶ್ರಯ ಬಾಬಾ, ಧನ್ಯವಾದಗಳು ಬಾಬಾ, ತನ್ನ ಚಿಂತನೆಯನ್ನು ಮಾಡಬೇಕು. ಈ ಮಧುರವಾದ ಶಬ್ದವನ್ನ ಕೇಳುತ್ತಾ ಮಗನರಾಗಿ ಬಿಡಿ ಅವರ ಪ್ರೀತಿಯಲ್ಲಿ. ಎಷ್ಟು ಸಾರಿ ನನ್ನ ಬಾಬಾ ಅಂತ ಹೇಳುತ್ತೀರಾ? ಶಕ್ತಿಗಳಿಂದ ಭರ್ಪೂರ್ ಮಾಡಿಬಿಡುತ್ತಾರೆ, ಪ್ರೀತಿಯಿಂದ ಭರ್ಪೂರ್ ಮಾಡುತ್ತಾರೆ, ಆನಂದದಿಂದ ಭರ್ಪೂರ್ ಮಾಡಿಬಿಡುತ್ತಾರೆ. ಫೀಲ್ ಮಾಡಿ. ಪ್ರೀತಿಯ ಮಳೆ ಸುರಿಯುತ್ತಿದೆ, ಮಳೆಯ ತರಹ. ಫೌಂಟೇನಿನ ತರಹ. ನಾನು ಆತ್ಮನ ಶುದ್ಧೀಕರಣವಾಗುತ್ತಿದೆ. ಈ ಪ್ರೀತಿ ಹಾಗೂ ಶಕ್ತಿಯನ್ನ ಪಡೆದು ನನ್ನ ಭಾಗ್ಯದ ನಕ್ಷತ್ರ ಇನ್ನು ಜಾಸ್ತಿ ಹೊಳೆಯುತ್ತಿದೆ, ಇನ್ನೂ ಜಾಸ್ತಿ ಹೊಳೆಯುತ್ತಿದೆ. ಯಾವುದರಿಂದ ನಾನಾತ್ಮ ಬಾಬಾರವರ ಇನ್ನೂ ಸಮೀಪದಲ್ಲಿ ಬಂದಿದ್ದೇನೆ. ಈಗ ನಾನು ಬಾಬಾರವರ ಅತಿ ಸಮೀಪದಲ್ಲಿದ್ದೇನೆ. ತಂದೆಯಿಂದ ಶಕ್ತಿಗಳನ್ನು ಪಡೆದು ನಾನಾತ್ಮನೂ ಸಹ ಶಕ್ತಿಶಾಲಿಯಾಗುತ್ತಿದ್ದೇನೆ. ಅನುಭೂತಿಯನ್ನು ಮಾಡಿ ಶಕ್ತಿಗಳನ್ನು ಪಡೆದು ವಿಘ್ನಗಳು, ಸಮಸ್ಯೆಗಳು ಎಲ್ಲವೂ ಸಮಾಪ್ತಿಯಾಗುತ್ತಾ ಹೋಗುತ್ತಿದೆ.
ಬಾಬಾರವರ ಶಕ್ತಿಗಳನ್ನು ಪಡೆದು ನಾನು ಸ್ವಯಂ ಅನ್ನು ಶಕ್ತಿಯಿಂದ ಭರ್ಪೂರ್ ಅನುಭವ ಮಾಡುತ್ತಿದ್ದೇನೆ. ಸ್ವಯಂ ಸರ್ವಶಕ್ತಿವಂತ ಮಧುರ ಮಕ್ಕಳೇ, ಪ್ರೀತಿಯ ಮಕ್ಕಳೇ ಅಂತ ಹೇಳುತ್ತಾ ನನ್ನ ಮಕ್ಕಳೇ ಎಂದು ಹೇಳುತ್ತಾ ತನ್ನತನದ ಅನುಭೂತಿಯನ್ನು ನೀಡಿ ಈಗ ನಾನು ಅವರ ಬಹಳ ಸಮೀಪದಲ್ಲಿದ್ದೇನೆ. ಬಾಬಾರವರು ಬಹಳ ಪ್ರೀತಿಯಿಂದ ಮಧುರ ಶಬ್ದದಿಂದ ಮಧುರವಾದ ಮಾತಿನಿಂದ ತಿಳಿಸುತ್ತಿದ್ದಾರೆ. ಮಧುರ ಮಕ್ಕಳೇ, ತಮ್ಮ ಭೋಜವನ್ನ ನನಗೆ ನೀಡಿ ತನ್ನ ಭೋಜ ನನಗೆ ಸಮರ್ಪಿತ ಮಾಡಿಬಿಡಿ. ಈಗ ತನ್ನ ಸೂಕ್ಷ್ಮ ಭೋಜವನ್ನು, ಸಮಸ್ಯೆಗಳನ್ನು ಎಲ್ಲವನ್ನ ಅರ್ಪಣೆ ಮಾಡಿಬಿಡಿ ಬಾಬಾರವರಿಗೆ. ಬಾಬಾ ಬಾಬಾ ನೀವು ಇದನ್ನ ತಾವೇ ಸಂಭಾಲನೆ ಮಾಡಿ, ನಾನು ಕೇವಲ ನಿಮ್ಮ ಕೈಯನ್ನು ಹಿಡಿದಿದ್ದೇನೆ. ನನ್ನ ಕೈಯನ್ನು ನಿಮ್ಮ ಕೈ ಮೇಲೆ ಇಟ್ಟಿದ್ದೇನೆ. ಇಡೀ ಭೋಜದ ಗೊಂದಲಗಳಿಂದ ಮುಕ್ತ ತಮಗೆ ಸಮರ್ಪಿತವಾಗಿದೆ ಬಾಬಾ. ಅನುಭೂತಿಯನ್ನು ಮಾಡಿ ಏನೆಲ್ಲ ಹೊರೆ ಇದೆ ಎಲ್ಲವೂ ಇಳಿದು ನನ್ನಿಂದ ಬಹಳ ದೂರ ಹೋಗುತ್ತಿದೆ, ಭಸ್ಮವಾಗುತ್ತಿದೆ. ಬಾಬಾರವರಿಗೆ ಕೈ ನೀಡುತ್ತಾ ನಾನು ನಿಶ್ಚಿಂತನಾಗಿದ್ದೇನೆ, ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ಪ್ರಾಕ್ಟಿಕಲಿ ಫೀಲ್ ಮಾಡಿ ನನ್ನ ಬುದ್ಧಿರೂಪಿ ಕೈಯನ್ನು ಹಾಗೂ ಸ್ಥೂಲ ಕೈಯನ್ನು ಬಾಬಾರವರಿಗೆ ಅರ್ಪಣೆ ಮಾಡಿದ್ದೇನೆ. ಬ್ರಹ್ಮ ಶರೀರದ ತನುವಿನಲ್ಲಿ ಶಿವಬಾಬಾ ಹೊಳೆಯುತ್ತಿದ್ದಾರೆ. ಅವರ ಕೈಯಲ್ಲಿ ನನ್ನ ಕೈ ಇದೆ. ಒಂದು ಕೈಯಲ್ಲಿ ನನ್ನ ಕೈಯಲ್ಲಿ, ಇನ್ನೊಂದು ಕೈ ನನ್ನ ತಲೆಯ ಮೇಲೆ. ಯಾವ ಕೈಯಿಂದ ಶಕ್ತಿಗಳು ಹೊರಹೊಮ್ಮುತ್ತಿದೆ? ಬಾಬಾರವರ ಉಪಸ್ಥಿತಿಯಲ್ಲಿ ಬಾಬಾರವರು ಕೈಯನ್ನು ಹಿಡಿಯುವ ಕಾರಣ ನಾನು ಬಹಳ ಹಗುರನಾಗಿದ್ದೇನೆ, ಭೋಜಮುಕ್ತನಾಗಿದ್ದೇನೆ, ಬಹಳ ಸರಳನಾಗಿದ್ದೇನೆ. ಅನುಭೂತಿಯನ್ನು ಮಾಡಿ ಎಷ್ಟು ಶಕ್ತಿಶಾಲಿಯಾದ ಕೈಯಾಗಿದೆ. ತಲೆಯ ಮೇಲೆ ಕೈಯನ್ನ ಇಟ್ಟ ನಂತರ
ಏಕ್ದಮ್ ಮನಸ್ಸು ಹಗುರವಾಗಿದೆ. ಪ್ರಕಾಶ ಅಂದರೆ ಪ್ರಕಾಶ ಈ ಕೈಯಿಂದ ಹೊರಹೊಮ್ಮುತ್ತಿದೆ. ನನ್ನ ಶರೀರವೂ ಸಹ ಈ ಬೆಳಕಿನಿಂದ ಸ್ವಸ್ಥವಾಗುತ್ತಿದೆ. ಬಾಬಾರವರ ಶಬ್ದವನ್ನು ಕೇಳೋಣ. ಮಧುರ ಮಕ್ಕಳೇ, ಚಿಂತೆಯನ್ನು ಮಾಡಬೇಡಿ. ನಾನು ಕುಳಿತಿದ್ದೇನೆ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನನ್ನ ಕೈ ಸದಾ ನಿಮ್ಮ ಮೇಲಿದೆ. ಬಾಬಾರವರ ಈ ವರದ ಹಸ್ತದಲ್ಲಿ ಬಹಳ ಶಕ್ತಿ ಇದೆ. ನಾನು ಆತ್ಮ ಸಂಪೂರ್ಣ ಹಗುರನಾಗಿದ್ದೇನೆ. ನನ್ನ ಕೈ ಪರಮಶಕ್ತಿಯ ಕೈಯಲ್ಲಿದೆ. ಈ ಫೀಲಿಂಗನ್ನು ಫೀಲ್ ಮಾಡಿ. ಲೈಟ್ ಅಂದರೆ ಲೈಟ್. ಎಲ್ಲರೂ ಒಳ್ಳೆಯವರಾಗಿದ್ದಾರೆ. ಎಲ್ಲವೂ ಒಳ್ಳೆಯದೇ ಆಗುತ್ತಿದೆ. ಬಾಬಾರವರ ಜೊತೆಯಲ್ಲಿ ಪ್ರಾಮಿಸ್ ಮಾಡಿ. ಇಂದು ಯಾವುದೇ ಮಾತುಗಳು ಬರುತ್ತದೆ, ನಾನು ನಿಮಗೆ ಸಮರ್ಪಣೆ ಮಾಡಿಬಿಡುತ್ತೇನೆ. ಪ್ರಭು ಅರ್ಪಣಂ ಮಾಡಬೇಕಾಗಿದೆ. ಯಾವುದರಿಂದ? ನಾನು ಸ್ಥಿತಪ್ರಜ್ಞನಾಗಿರಬೇಕು, ಸ್ಟೇಬಲ್ ಆಗಿರಬೇಕು. ನನ್ನ ಆತ್ಮ ಇಂದಿನಿಂದ ಪ್ರತಿಜ್ಞೆ ಮಾಡುತ್ತೇನೆ. ಯಾವುದೇ ಮಾತುಗಳು ನನ್ನ ಮುಂದೆ ಬರುತ್ತದೆ, ಎಲ್ಲವನ್ನೂ ನಿಮಗೆ ಅರ್ಪಣೆ ಮಾಡಿ ಸದಾ ನಾನು ನಿಶ್ಚಿಂತನಾಗಿರಬೇಕಾಗಿದೆ. ಯಾರು ಮಹಿಮೆ ಮಾಡಲಿ, ಅದು ನಿಮಗೆ ಸಮರ್ಪಣೆ. ನಿಂದನೆಯನ್ನ ಮಾಡಲಿ, ವಿಜಯವೂ ಸಹ ನಿಮಗೆ ಅರ್ಪಣೆ. ಸೋಲು ಸಹ ನಿಮಗೆ ಅರ್ಪಣೆ. ದುಃಖವೂ ನಿಮಗೆ ಅರ್ಪಣೆ. ಸುಖವೂ ಸಹ ನಿಮಗೆ ಅರ್ಪಣೆ. ಬಾಬಾ ಬಾಬಾ, ನೀವು ನನ್ನವರಾಗಿದ್ದೀರಾ, ನಾನು ನಿಮ್ಮವನಾಗಿದ್ದೇನೆ. ತಮ್ಮ ಕೈಯಲ್ಲಿ ಕೈಯನ್ನು ನೀಡುತ್ತಾ ನಾನು ಸುಖದ ಅನುಭೂತಿಯನ್ನು ಮಾಡುತ್ತಿದ್ದೇನೆ. ಸುಖ ಸಿಗುತ್ತಿದೆ ಬಾಬಾ. ತಮ್ಮ ಕೈಯಲ್ಲಿ ಕೈಯನ್ನು ನೀಡಿ ಈ ಸಂಸಾರದಲ್ಲಿ ತಾವೇ ನನ್ನ ಸಂಸಾರವಾಗಿದ್ದೀರಾ ಅನಿಸುತ್ತಿದೆ. ತಾವೇ ನನ್ನ ಆಧಾರವಾಗಿದ್ದೀರಾ. ತಾವೇ ನನ್ನ ಪ್ರೀತಿಯಾಗಿದ್ದೀರಾ.
ತಾವೇ ನನ್ನ ಜೀವನಕ್ಕೋಸ್ಕರ ಮಾರ್ಗದರ್ಶಕರಾಗಿದ್ದೀರಾ. ನನ್ನ ಸರ್ವ ಸಂಬಂಧ ನಿಮ್ಮ ಜೊತೆಯಲ್ಲಿದೆ ಬಾಬಾ. ನಿಮ್ಮನ್ನ ಪಡೆದು ನನ್ನ ಜೀವನ ಧನ್ಯವಾಯಿತು. ನಿಮ್ಮನ್ನು ಪಡೆದು ನನ್ನ ಹೃದಯ ಕೋಟಿ ಬಾರಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.